ಈಗ ನಾವು ಗೋಲ್ಗುಂಬಜ್ ಬರ್ತಿದ್ದೀವಿ. ಗುಂಬಜ್ ಈಗ ಟಿಕೆಟ್ ತಗೊಳಕ್ಕೆ ಹೋಗಬೇಕು. ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಸೆಟ್ಟಿಂಗ್ ಎಲ್ಲ ಮಾಡ್ತಾರೆ. ಮುಗಿಸ್ಕೊಂಡು ಬಂದ್ವಿ ಇದ್ದೀವಿ. ಇದೆಲ್ಲ ಏನೋ ಮನೆ ರೀತಿ ಮಾಡಿದ್ರು, ಇದೆಲ್ಲ ಹೊಡೆದೋಗ್ಬಿಟ್ಟಿದೆ. ಈ ಕಡೆನೂ ಅಷ್ಟೇ. ಅವಾಗಿನ ಕಾಲದಲ್ಲಿ ಬುಲೆಟ್ ಇತ್ತು ನೋಡಿ ಹಿಂಗೆ. ಇದ್ರೊಳಗೆ ದೊಡ್ಡ ದೊಡ್ಡ ಕಲ್ಲನ್ನ ಹಾಕಿ ಫೈರ್ ಮಾಡ್ತಿದ್ರು. ಇಲ್ಲೊಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂ ಅಂದರೆ ಒಳಗೆ ಕತ್ತಿ ಎಲ್ಲ ಇಟ್ಟಿದ್ದಾರೆ, ಆಯುಧಗಳು ಇಟ್ಟಿದ್ದಾರೆ. ಒಂದು ಕೊಳ ಥರ ಮಾಡಿದ್ದಾರೆ. ಜನ ಎಲ್ಲ ಇದ್ದಾರೆ. ಇಲ್ಲಿ ನೋಡಿ ಸ್ವಲ್ಪ ಜನ ರಿಲೀಸ್ ಮಾಡಿ ಕೊಟ್ಟಿದ್ದಾರೆ. ಬಿಡಿ ನಮಗೆ ಯಾಕೆ ನಾವು ಹೆಂಗಿದೆ ಫುಲ್ ಕತ್ಲಿದೆ, ಕಾಣಿಸಲ್ಲ. ಇದೊಂದು ಉಲ್ಲಾಸನಗರದಲ್ಲ ಸಮಾಧಿ. ಇಲ್ಲಿ ತುಂಬ ಎಕೋ ಕೇಳಿಸುತ್ತೆ. ಈಗ ಮೇಲೆ ಹೋಗಬೇಕು. ಈಗ ಇದು ಫಸ್ಟ್ ಫ್ಲೋರು. ಇದು ಬಿಜಾಪುರ ಗೋಲ್ ಗುಂಬಜು ಫಸ್ಟ್ ಫ್ಲೋರ್ ಹತ್ತಾ ಇರೋದು. ಇವಾಗ ನಾವು ಒಳಗಡೆಯಿಂದ ಫಸ್ಟ್ ಫ್ಲೋರ್ ಹತ್ತಾ ಇರೋದು. ಈ ತರ 7 ಫ್ಲೋರ್ಸ್ ಇದಾವೆ ಮೇಲೆ ಗುಂಬಜಕ್ಕೆ ಹೋಗಕ್ಕೆ. ಇದು ಫಸ್ಟ್ ಫ್ಲೋರ್ ಇವಾಗ ಬಂದಿದ್ದು ನಾವು. ಇದು ಫಸ್ಟ್ ಫ್ಲೋರ್. ಇನ್ನು ಮೇಲೆ ಹೋಗಬೇಕು. ಎವ್ರಿ ಫ್ಲೋರ್ ಅಲ್ಲಿ 18 ಸ್ಟಾಪ್ ಇದಾವೆ. ಇದು ಸೆಕೆಂಡ್ ಹಿಂದಿ. ಇದನ್ನು ಗುರ್ತಿಗೋಸ್ಕರ ಕಟ್ಟಿದ್ದು. ಯಾರು? ಆದಿಲ್ ಶಾಹಿ. ಅವನಿಗೆ ಗುರ್ತಿಗೋಸ್ಕರ ಕಟ್ಟಿದ್ದು. ಇನ್ನೊಂದು ಫ್ಲೋರ್ ಇದೆಯಲ್ಲ, ಇನ್ನೊಂದು ಫ್ಲೋರ್ ಇದೆ. ಲಾಸ್ಟ್ ಫ್ಲೋರ್ ಹೋಗ್ಬೇಕು ಮೇಲೆ 7th ಫ್ಲೋರ್ ಇದೆ. ಇವಾಗ 6th. ಸಾರಿ, ಇವಾಗ 6th ಬಂದಿದ್ದು ನಾವು. 7th ಫ್ಲೋರ್ ಮೇಲೆ ಇರೋದು. ಇನ್ನೊಂದು ಫ್ಲೋರ್ ಇದೆ. ಈ ಕಲ್ಲು ನೋಡಿ ಎಷ್ಟು ಸ್ಟ್ರೈಟ್ ಇದೆ. ಎಷ್ಟು ಬಿಜಾಪುರ ಗಾಡಿ
ನೋಡಿ ಎಲ್ಲ ಕೂಗ್ತಿದ್ದಾರೆ, ಕಾಣಿಸಲ್ಲ. ಏನು ಕೇಳಿಸಲ್ಲ ಇಲ್ಲಿ ನೋಡಿ. ಹೆಂಗಿದೆ ನೋಡಿ. ಒಳ ಹೋದೆ, ಫುಲ್ಲು ಕಿರ್ಚಾಟ ಕೇಳಿಸ್ತಾ ಇದೆ. ಒಂದು ಸತಿ ಕೂಗಿದ್ರೆ 7 ಸತಿ ಕೇಳಿಸುತ್ತಂತೆ, ಆದರೆ ಈಗ ಕೇಳಿಸ್ತಿಲ್ಲ ಅಷ್ಟೊಂದು. 4 ಸತಿ ಕೇಳಿಸ್ತಾ ಇದೆ. ಈ ಕಡೆ ನೋಡಿ, ಫುಲ್ ಬಿಜಾಪುರ. ಈಗ ಮೇಲೆ ಬಂದ್ವಿ. ಈಗ ಹೊರಗಡೆ ಫೋಟೋ ಶೂಟಿಂಗ್ ಅಂತ ಹೋಗ್ತಾ ಇದ್ವಿ. ಮಾಡ್ಕೋಬಾರ್ದು. ಪಂಪ್ಕಿನ್ ಪಂಪ್ಕಿನ್ ಹೆಲೋ ಹನಿ ಬನ್ನಿ, ಹೆಲೋ ಡಂಪ್ಲಿಂಗ್ ಡಂಪ್ಲಿಂಗ್ ಹೆಲೋ ಹನಿ ಬನ್ನಿ, ಹೆಲೋ ಸಮಥಿಂಗ್ ಹೆಲೋ ಹನಿ ಬನ್ನಿ. ಈಗ ಗೋಲ್ಗುಂಬಜ್ ನೋಡಾಯ್ತು. ಈಗ ನೆಕ್ಸ್ಟ್ ಸಿಗ್ತೀನಿ. ಬಾಯ್ ಬಾಯ್.